ವೆಲ್ಕಮ್ ಟು ಆಲ್. ಇವತ್ತು ಒಂದು ಫಿಶ್ ತವಾ ಫ್ರೈ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡೋವಂಥ ತವಾ ಫ್ರೈನ ಮಾಡೋದು ಹೇಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನಾನು ಫಿಶ್ನ ಈ ಥರ ದಪ್ಪಕ್ಕಿರೋ ಫಿಶ್ ತೊಗೊಂಡಿದ್ದೀನಿ. ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿದ್ದು ತೊಗೋಬೋದು. ಈ ಥರ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೋಬೇಕು. 1 ಹಿಡಿಯಷ್ಟು ಬೆಳ್ಳುಳ್ಳಿ, 1-2 ಇಂಚ್ ಶುಂಠಿ, ಹುಣಸೆಹಣ್ಣು ಸ್ವಲ್ಪ, ಚಕ್ಕೆ, ಲವಂಗ, ಮೆಣಸು, ತೆಂಗಿನಕಾಯಿ ತುರಿ ಮತ್ತು ಸಾಂಬಾರು ಪುಡಿ, ಈರುಳ್ಳಿ ಇದಿಷ್ಟನ್ನು ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ನೈಸ್ ಆಗಿರಬೇಕು. ಈಗ ಇದನ್ನು ಫಿಶ್ಗೆ ಹಾಕ್ತಾಯಿದ್ದೀನಿ. ಇದು 1.25 kg ಫಿಶ್ ಇದೆ. ಅದಕ್ಕೆ ಇಷ್ಟು ಮಸಾಲೆ ಸಾಕಾಗುತ್ತೆ. ಇದು ಕರೆಕ್ಟ್ ಮೆಷರ್ಮೆಂಟ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇವಾಗ ಅದನ್ನು ಫ್ರೈ ಮಾಡೋದು ಹೇಗೆ ನೋಡೋಣ ಬನ್ನಿ. ಒಂದು ತವಾ ಇಟ್ಕೊಂಡು ಅದಕ್ಕೆ ಈ ಥರ ಎಣ್ಣೆನ ಹಾಕಿ ಗ್ರೀಸ್ ಮಾಡ್ಕೋಬೇಕಷ್ಟೆ. ತವಾ ಫ್ರೈ ಆಗಿರೋದ್ರಿಂದ ತುಂಬ ಏನೂ ಎಣ್ಣೆ ಇಡಿಸಲ್ಲ. ಈಗ ಇದನ್ನ ಒಂದೊಂದೇ ಫಿಶ್ ಪೀಸ್ಗಳನ್ನ ನಾವು ತವ ಮೇಲೆ ಈ ಥರ ಹಾಕಿ ಒಂದೊಂದೇ ಸೈಡು 5 ನಿಮಿಷ ಬೇಯಿಸಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಒಂದು ಅರ್ಧ ಗಂಟೆ ನೆನೆಸಿಟ್ರಂತೂ ತುಂಬ ಚೆನ್ನಾಗಾಗುತ್ತೆ. ಫ್ರಿಜ್ಜಲ್ಲಿ ಕೂಡ ಇಟ್ಟು ಸ್ಟೋರ್ ಮಾಡಿ 3-4 ದಿನದವರೆಗೂ ಮಾಡ್ಕೋಬೋದು. ಫಿಶ್ಶು ಫ್ರೆಶ್ ಆಗಿದ್ದರೆ ನೋಡಿ, ಇಲ್ಲಿ ಈ ಥರ ದಬಾಕಿ ಬೇಯಿಸ್ಕೋಬೇಕು. ಇದನ್ನು ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. Like, share and subscribe my channel. Thanks.